ಪೌರ್ಣಮಿ ಟೈಮು ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈಗ ಒಂದು ಕಡೆ ನಾವು ಹೋಗ್ತೀವಿ, ಏನೋ ಒಂದು ತಗೊಳ್ತಾ ಇರ್ತೀವಿ, ಪರ್ಚೇಸ್ ಮಾಡ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ. ವರ್ಷಕ್ಕೆ ಒಂದು ಸತಿ ಅಲ್ಲಿ ಹೋಗಿದ್ರೆ ತುಂಬ ಸಿಗುತ್ತೆ, ಡಿಸ್ಕೌಂಟ್ಸು ಜಾಸ್ತಿ ಇರುತ್ತೆ, ತುಂಬ ಬೊಮ್ಮೆಗಳಿರುತ್ತೆ. ಅಂದರೆ ಅವಾಗ ನೀವು ಜಾಸ್ತಿ ತಗೊಳ್ತೀರಾ, ಕಮ್ಮಿ ತಗೊಳ್ತೀರಾ? ಜಾಸ್ತಿ. ಯಾಕೆ? ಆ ಥರನೇ ಡೈಲಿ ಧ್ಯಾನ ಮಾಡಿದ್ರೆ ನಮ್ಗೆ ಎಷ್ಟೋ ಶಕ್ತಿ ಬರುತ್ತೆ. ಉನ್ನಮ ದೇಶಗಳಲ್ಲಿ 100 ಟೈಮ್ಸು 200 ಟೈಮ್ಸು ಜಾಸ್ತಿ ಎನರ್ಜಿ ಸಿಗುತ್ತೆ. ಅವಾಗ ನಾವು ಏನು ಮಾಡ್ತೀವಿ? ಟೈಮ್ ವೇಸ್ಟ್ ಮಾಡಿಬಿಟ್ಟು ಮಲ್ಕೊಳ್ತೀವಿ. ಆ ಟೈಮಲ್ಲಿ ನಾವು ಧ್ಯಾನ ಮಾಡಬೇಕು ಜಾಸ್ತಿ, ಅವಾಗ ಜಾಸ್ತಿ ಎನರ್ಜಿ ಸಿಗುತ್ತೆ. ಹೋಲ್ ನೈಟ್ ಮಾಡಬೇಕಾ, ಅದು ನಿಮ್ಮ ಇಷ್ಟ, ಎಷ್ಟಾಗುತ್ತೋ ಅಷ್ಟು. ಕೆಲವೊಬ್ಬರು ಬೈ ಫೋರ್ಸ್ ಹೋಲ್ ನೈಟ್ ಕುತ್ಕೊಳ್ತಾರೆ. ಅಟ್ಲೀಸ್ಟ್ ದೊಡ್ಡವರು 3 hours, ಮಕ್ಕಳು ಒಂದು 1 hour ಮಾಡುತ್ತೆ. ಆವಾಗ ಚಂದ್ರನು ಕಂಪ್ಲೀಟ್ ಎನರ್ಜಿಸು ಭೂಮಿ ಮೇಲೆ ಇರುತ್ತೆ. ಆ ಮೂನಿಂದ ಬರೋದು ಡೈರೆಕ್ಟು ನಮ್ಮ ಮೈಂಡನ್ನು ಇನ್ಫ್ಲೂಯೆನ್ಸ್ ಮಾಡಿಸ್ತದೆ. ಆಯ್ತಾ? ನಮ್ಮ ಮೈಂಡ್ ನಮಗೆ ಕೋಆಪ್ರೇಟ್ ಮಾಡುತ್ತೆ. ನಮ್ಮ ಲೈಫ್ ಆಗಲಿ, ಸ್ಪಿರಿಚುವಾಲಿಟಿ ಆಗಲಿ, ಡೆಸಿಷನ್ ಮೇಕಿಂಗ್ ಆಗಲಿ, ಹೆಲ್ತ್ ಆಗಲಿ, ಪ್ರತಿಯೊಂದಕ್ಕೂ ಮೈಂಡು ತುಂಬ ಕೋಆಪ್ರೇಟ್ ಮಾಡಬೇಕು. ಅದಕ್ಕೆ ಹುಣ್ಣಿಮೆ ದಿವಸಗಳು ಫುಲ್ ಮೂನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಅವತ್ತು ಏನೇ ಮಾಡಿದ್ರೂ ಜಾಸ್ತಿ ಧ್ಯಾನ ಮಾಡಿ ಅಂತ ಹೇಳ್ತೀವಿ.